ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪದ್ಮಾ ಪ್ರಕಾಶ್, ಮಕ್ಕಳ ತಜ್ಞೆ. ಇತ್ತೀಚಿನ ದಿನಗಳಲ್ಲಿ ನಾವು ಈ ಚಿಕ್ಕ ಮಕ್ಕಳು ಅಂದರೆ 2 to 3 ಇಯರ್ಸ್ ಒಳಗಡೆ ಇರೋ ಮಕ್ಕಳಿಗೆ ಬಾಯಲ್ಲಿ ಏನೋ ಹಾಕ್ಕೊಂಡು ಉಸಿರಾಟ ತೊಂದರೆ ಆಯಿತು, ಪ್ರಾಣಾಪಾಯ ಆಯಿತು ಅಂತೆಲ್ಲ ಕೇಳ್ತಿರ್ತೀವಿ. ಸೊ ಈ ಥರ ನೋಡ್ತಿದ್ದಾಗ ಯಾಕೆ ಈ ಥರ ಆಗ್ತಿರ್ಬೋದು? 2 ಅಥವಾ 3 ವರ್ಷದ ಒಳಗಡೆ ಇರುವಂತಹ ಮಕ್ಕಳು ಸಾಧಾರಣವಾಗಿ ತುಂಬ ಕ್ಯೂರಿಯಾಸಿಟಿ ಆಗಿರ್ತಾರೆ. ಏನೇ ವಸ್ತುಗಳು ನೋಡಿದ್ರು ಅದನ್ನು ಬಾಯಲ್ಲಿ ಹಾಕ್ಕೊಳ್ಳೋದು ಅವರಿಗೆ ಕ್ಯೂರಿಯಾಸಿಟಿ. ಉದಾಹರಣೆಗೆ ಬಟ್ಟೆ ಬಟನ್ಸ್ ಆಗಿರ್ಬೋದು, ಸೇಫ್ಟಿ ಪಿನ್ಸ್ ಆಗಿರ್ಬೋದು, ಈ ಗ್ರೌಂಡ್ ನಟ್ಸ್, ಕಡಲೆ ಬೀಜ, ಕಡಲೆಬೇಳೆ. ನಾನಂತೂ ಡೆಟಾಲ್ ಫಿನಾಲು ಕ್ಯೂರಿಯಾಸಿಟಿಗೆಲ್ಲ ಕುಡಿದಿರೋ ಮಕ್ಕಳನ್ನ ಈ ಥರ ಕೇಸಸ್ಸು ನೋಡಿದ್ದೀನಿ. ಮತ್ತು ಇನ್ನೊಂದು, ಈ ಆಟಿಕೆಗಳು ಬರುತ್ತಲ್ಲ ಮಕ್ಕಳದು, ಆಟಿಕೆಗಳಲ್ಲಿ ಸಣ್ಣ ಸಣ್ಣ ಭಾಗಗಳಿರುತ್ತೆ. ಸೊ ಈ ಥರ ಟಾಯ್ಸಲ್ಲಿರುವಂತಹ ಅದನ್ನು ಬಾಯಲ್ಲಿ ಇಟ್ಕೊಂಡು ಉಸಿರು ಕಟ್ಟಿರುವಂಥ ಸಂದರ್ಭಗಳು ಇದೆ. ಸೊ ಈಗೇನಾಗುತ್ತೆ ಅಂತಂದರೆ ಅವರು ಗಂಟ್ಲಲ್ಲಿ ಹೋಗಿ ಸಿಕ್ಕಾಕ್ಕೊಂಡಾಗ ಟ್ರೇಕಿಯಾನಲ್ಲಿ ಅವರಿಗೆ ಅಳಕ್ಕಾಗಲ್ಲ. ಮತ್ತು ಆಕ್ಸಿಜನ್ ಶ್ವಾಸಕೋಶಕ್ಕೆ ಕಮ್ಮಿ ಹೋದಾಗ ಅವರ ತುಟಿ, ಬಾಯಿ ಮತ್ತು ಕೈಗಳೆಲ್ಲ ನೀಲಿ ಬಣ್ಣ ಆಗೋಗ್ಬಿಡುತ್ತೆ. ಅಂದರೆ ಅವರಿಗೆ ಆಕ್ಸಿಜನ್ ಕಂಟೆಂಟ್ ಇರೋದಿಲ್ಲ. ಸೊ ಆವಾಗ ಏನು ಮಾಡ್ತಾರೆ, ಈ ತಂದೆ ತಾಯಿಗಳು ತುಂಬ ಪ್ಯಾನಿಕ್ ಆಗಿಬಿಡ್ತಾರೆ, ಹೆದರ್ಕೊಂಡ್ಬಿಡ್ತಾರೆ. ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಅದು ನಾಳೆ ಮೇಲೆ ಇದ್ದರೆ ಮಾತ್ರ ನಾವು ಜಸ್ಟ್ ಟ್ರೈ ಮಾಡಬೇಕು ತೆಗಿಲಿಕ್ಕೆ. ಬಟ್ ಒಳಗಡೆ ಸ್ವಲ್ಪ ಡೀಪಾಗಿದ್ದಾಗ ನಾವು ಬಾಯಿಯಲ್ಲಿ ಬೆರಳಿಟ್ಬಿಟ್ಟು ಏನಾದರೂ ಟ್ರೈ ಮಾಡಿದ್ರೆ ತೆಗಿಯೋಕ್ಕೆ ಅದು ಹಾನಿ ಮಾಡ್ಬೋದು. ಅಂದರೆ ಒಳಗಡೆ ಡೀಪಾಗಿ ಹೋಗಿ ಇನ್ನೂ ಅದು ಉಸಿರು ಕಟ್ಕೊಂಡು ಜಾಸ್ತಿ ತೊಂದರೆ ಆಗ್ಬೋದೇ ವಿನಃ ಅಂದ ಒಳ್ಳೆಯದಾಗಲ್ಲ. ಈ ಥರ ಸಂದರ್ಭಗಳಲ್ಲಿ ತಂದೆ ತಾಯಿ ಏನು ಮಾಡಬೇಕು, ಯಾರಾದರೂ ಒಬ್ಬರು ಮಗು ಎದೆ ಮತ್ತು ಹೊಟ್ಟೆ ಮಧ್ಯದಲ್ಲಿ ಒಂದು ಕೈ ಇಟ್ಕೊಂಡು ಹಿಂದ್ಗಡೆ ಅಂದರೆ ಬೆನ್ನಿನಲ್ಲಿ 2 ಸ್ಕ್ಯಾಪ್ಯುಲಾ ಬ್ಲೇಡ್ಸ್ ಅಂತ ಇರುತ್ತೆ. ಆ ಸ್ಕ್ಯಾಪ್ಯುಲಾ ಬ್ಲೇಡ್ಸ್ ಮಧ್ಯದಲ್ಲಿ 4 ರಿಂದ 5 ಬಾರಿ ಜೋರಾಗಿ ಹೊಡೆದಾಗ ಏನಾಗುತ್ತೆ, ಈ ಫಾರಿನ್ ಬಾಡಿ ಹೊರಗಡೆ ಬಂದುಬಿಡುತ್ತೆ. ಸೊ ಈ ಪ್ರೊಸೀಜರ್ನ ಮಾಡೋದು ತುಂಬ ಒಳ್ಳೆಯದು. ಮತ್ತು ತಂದೆ ತಾಯಿಗಳಿಗೆ ಎಚ್ಚರಿಕೆಯ ಗಂಟೆ ಏನು ಅಂತಂದರೆ, ಯಾವುದೇ ಕಾರ್ಯಕ್ರಮದಲ್ಲಿ ನೀವು ಎಷ್ಟೇ ಬ್ಯುಸಿ ಆಗಿದ್ರೂ ಈ 2 ಅಥವಾ 3 ವರ್ಷದ ಒಳಗಡೆ ಇರುವಂಥ ಮಕ್ಕಳಿಗೆ ನೀವು ಡೋಂಟ್ ಲೀವ್ ದೆಮ್ ಅನ್ಅಟೆಂಡೆಡ್. ಅಂದರೆ ಯಾರಿಗಾದರೂ ಒಬ್ಬರಿಗೆ ಜವಾಬ್ದಾರಿ ಕೊಡಬೇಕು. ನೋಡಿ, ಈ ಮಗುನ ಸ್ವಲ್ಪ ಗಮನಿಸ್ತೀರಿ, ಹುಷಾರಾಗಿ ನೋಡ್ಕೊಳ್ತೀರಿ ಅಂತ. ಇಲ್ಲ ಅಂತಂದರೆ ಏನಾಗುತ್ತೆ, ಈ ಥರ ನಡೆದಾಗ ಎಲ್ಲರಿಗೂ ಹೆದರಿಕೆಯಾಗಿ ಪ್ಯಾನಿಕ್ಕಾಗಿ ಗುಂಪು ಸೇರಿಕೊಂಡು ಮಗುಗೆ ಇನ್ನೂ ತೊಂದರೆ ಆಗುತ್ತೆ, ಉಸಿರಾಡೋಕ್ಕಾಗಲ್ಲ, ಅದು ಪ್ರಾಣಾಪಾಯನೇ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಮಗುನ ಸ್ವಲ್ಪ ಶಾಂತ ಮಾಡೋ ಥರ ಮಾಡಿ, ತುಂಬ ಜನ ಸೇರಿದೆ ಈ ಮ್ಯಾನ್ಯುವರ್ ಹೇಳಿದ್ನಲ್ಲ ನಾನು, ಈ ಥರದ್ದು ಪ್ರೊಸೀಜರ್ ಮಾಡಬೇಕು. ನಿಮ್ಗೆ ಆಗಲಿಲ್ಲ ಅಂದರೆ ತಜ್ಞ ವೈದ್ಯರನ್ನಂತೂ ಖಂಡಿತ ಭೇಟಿ ಮಾಡಲೇಬೇಕಾಗುತ್ತೆ. ಇತ್ತೀಚೆಗೆ ಕೇಳ್ಪಟ್ಟೆ ನಾನು, ಎಲ್ಲೋ ಹೊಸಲ ಮೇಲೆ ಇದ್ದಿದ್ದಂಥ ಒಂದು ದಾಸವಾಳದ ಹೂವನ್ನ ಮಗು ಬಾಯಲ್ಲಿ ಹಾಕ್ಕೊಂಡು ಅದು ಉಸಿರು ಕಟ್ಟಿಬಿಟ್ಟು ಮಗುಗೆ ಪ್ರಾಣ ಹೋಯಿತು ಅಂತ. ತುಂಬ ಖೇದಕರ ವಿಷಯ ಇದು. ಆದ್ದರಿಂದ ತಂದೆ ತಾಯಿಗಳಲ್ಲಿ ಮನವಿ ಏನಂತಂದರೆ, ನೀವು ಏನೇ ಕಾರ್ಯಕ್ರಮದಲ್ಲಿ ಎಷ್ಟೇ ಬ್ಯುಸಿ ಆಗಿದ್ರೂ ಒಬ್ರಿಗೆ ಜವಾಬ್ದಾರಿ ಕೊಟ್ಟು ಮಗು ನೋಡ್ಕೋಬೇಕು. ಎರಡನೇದಾಗಿ ಈ ಮೆನ್ಯೂ ನಾನು ಏನು ಹೇಳಿದೆ ಅದು ಟ್ರೈ ಮಾಡಿ. ಆಗಲಿಲ್ಲ ಅಂತಂದರೆ ಖಂಡಿತ ತಜ್ಞ ವೈದ್ಯರನ್ನ ಭೇಟಿ ಮಾಡಬೇಕು ಅಂತ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.